ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಭವಾನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಅಂತ ಹೇಳ್ತಾ, ಸೊ ಐ ಆಮ್ ವೆರಿ ಸಾರಿ. ಈ ಒಂದು ವಿಡಿಯೋ ಆ ದಿನ ಹೇಗಿತ್ತು ಅಂತ ತುಂಬ ಲೇಟಾಗಿ ಶೇರ್ ಮಾಡ್ತಾ ಇದ್ದೀನಿ. ಬಟ್ ಏನು ಮಾಡೋದು, ನಮ್ಮ ವ್ಲಾಗರ್ಸ್ ಕಥೆನೇ ಇಷ್ಟು. ಏನೇ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಶೂಟ್ ಮಾಡಿ ಇಟ್ಕೊಂಡ್ರು ಅದನ್ನು ಬಿಡು ಶೇರ್ ಮಾಡಿಲ್ಲ, ತುಂಬ ಲೇಟ್ ಆಗೋಯ್ತು ಅಂತ ಡಿಲೀಟ್ ಮಾಡೋ ಮನಸ್ಸಂತೂ ಆಗಲ್ಲ, ದೇವರಾಣೆಗಳು. ಸೊ ಹಂಗಾಗಿ ಈ ಒಂದು ವಿಡಿಯೋ ನಾನು ಎಡಿಟ್ ಮಾಡಿ ಶೆಡ್ಯೂಲ್ ಮಾಡಿಟ್ಟಿದ್ದೆ, ಬಟ್ ನಾನು ಕರೆಕ್ಟಾಗಿ ಆನ್ ಟೈಮ್ ನಿಮಗೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಸೊ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ ಹೊಸದೊಡ್ಕೋ ದಿನ ಹೇಗಿತ್ತು ಅಂತ. ಬೆಳಗ್ಗೆನೇ ರಾಜು ಚಿಕನ್ ಮಟನ್ ಎಲ್ಲ ತಂದಿದ್ರು, ಆ್ಯಂಡ್ ಮತ್ತೊಂದು ಕಡೆ ಅವ್ರಿಗೆ ಫಂಕ್ಷನ್ ಕೂಡ ಇತ್ತು. ಸೊ ಅಲ್ಲಿ ಬೋಟಿ ಗೊಜ್ಜು, ಫಿಶ್ ಫ್ರೈ ಅದೆಲ್ಲ ಎಕ್ಸ್ಟ್ರಾಸ್ ಇರುತ್ತೆ ಅಂತ ಹೇಳಿಬಿಟ್ಟು ಮನೆಯಲ್ಲಿ ಲಿಮಿಟೆಡಾಗಿ ಮಾಡ್ಕೊಳ್ಳೋಣ, ಒಂದು 3-4 ಥರ ರೆಸಿಪಿ ಅಂತ ಹೇಳಿಬಿಟ್ಟು ನಮ್ಮದು ಪ್ಲ್ಯಾನ್ ಇತ್ತು. ಆಯಿತಾ, ಮೆನು ಮತ್ತು ಅತ್ತೆಗೆ ಪೂಜೆ ಕೂಡ ಮಾಡಬೇಕಾಗಿತ್ತು. ಸೊ ಹಬ್ಬದ ದಿನ ಬಂದು ಅಲ್ಲಿ ಹೋಗಿ ಸ್ಮಶಾನದಲ್ಲಿ ಪೂಜೆ ಮಾಡ್ಕೊಂಡು ಬಂದಿದ್ವಿ. ಮನೇಲಿ ಬಂದು ಈ ಥರ ಅಡುಗೆ ಎಲ್ಲ ಮಾಡಿ ಆನ್ ಟೈಮ್ ಅಂದರೆ ಒಂದು 11:30 ಒಳಗಡೆ ಪೂಜೆ ಮಾಡಬೇಕು ಅಂತ ಇತ್ತು. ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಆ್ಯಂಡ್ ನಾನು ಏನೇನು ಮಾಡ್ತಾಯಿದ್ದೆ ಅಂತ ನಾನೇನು ಶೇರ್ ಮಾಡ್ಕೊಳ್ಳಲಿಲ್ಲ, ಜಸ್ಟ್ ಮುದ್ದೆ ಮಾಡೋದು ಮಾತ್ರ. ಅದು ಲಡ್ಡು ಮಮ್ಮಿ ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಅದನ್ನು ಕ್ಯಾಪ್ಚರ್ ಮಾಡ್ದೆ. ಸೊ ನಾನೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 10:45 ಹತ್ತಿರ 11 ಗಂಟೆ ಆಗಿತ್ತು. ಸೊ ಅಷ್ಟೊತ್ತಿಗೆ ರಾಜು ನೀಟಾಗಿ ಅತ್ತೆಗೆ ಹೂವಿನ ಹಾರ ಅಂದರೆ ಮಲ್ಲಿಗೆ ಹೂವಿನ ಹಾರ ಎಲ್ಲ ಹಾಕಿ ಪೂಜೆಗೆ ರೆಡಿ ಮಾಡಿಕೊಂಡ್ರು. ಆ್ಯಂಡ್ ನನಗೇನು ರೆಡಿ ಆಗಬೇಕು ಅಂತ ಇರಲಿಲ್ಲ ಕಂಪ್ಲೀಟಾಗಿ, ಬಟ್ ಹೊಸದೊಡ್ಕೋ ಅಲ್ವಾ, ಸರಿ ಓಕೆ ಸ್ವಲ್ಪ ನೀಟಾಗಿ ಪೂಜೆ ಮಾಡೋದಕ್ಕಾದರೂ ರೆಡಿ ಆಗೋಣ ಅಂತ ಹೇಳಿಬಿಟ್ಟು ಈ ಥರ ಸ್ಯಾರಿ ವೇರ್ ಮಾಡಿದ್ದೆ, ಬ್ಲ್ಯಾಕ್ ಕಲರ್. ಹೇಗೆ ಕಾಣಿಸ್ತಾ ಇದೆ. ಆ್ಯಂಡ್ ಮೇಕಪ್ ಎಲ್ಲ ಏನೂ ಇರಲಿಲ್ಲ, ಜಸ್ಟ್ ಒಂದು ಕ್ರೀಮ್ ಅಷ್ಟೇ ಅಪ್ಲೈ ಮಾಡಿದ್ದೆ ಇದು. ಸೊ ಅಷ್ಟೊತ್ತಿಗೆ ಈ ಏನೇನೆಲ್ಲ ಮಾಡಿದ್ದೆ ಗೊತ್ತಾ ಅವತ್ತು, ಚಿಕನ್ ಪೆಪ್ಪರ್ ಫ್ರೈ, ಹಾಗೆ ಗ್ರೀನ್ ಚಿಲ್ಲಿ ಚಿಕನ್ನು, ಮಟನ್ ಸಾಂಬಾರು, ಮುದ್ದೆ, ಬಿರಿಯಾನಿ, ಗುಲಾಬ್ ಜಾಮೂನು, ಆ್ಯಂಡ್ ಇನ್ನೇನು ಮಾಡಿದ್ದೆ, ಎಗ್, ಅದನ್ನೆಲ್ಲ ಬಾಯ್ಲ್ ಮಾಡಿದ್ದೆ. ಸೊ ಎಲ್ಲ ಫಸ್ಟು ದೇವ್ರ ಹತ್ರ ಅಂತೀನಿ, ಸಾರಿ, ಅತ್ತೇನೂ ದೇವ್ರ ಸಮಾನನೇ. ಫಸ್ಟು ದೇವ್ರ ಹತ್ರ ಇಡೋಕ್ಕೆ ಮುಂಚೆ ನಾನು ಏನು ಮಾಡಿದೆ ಗೊತ್ತಾ, ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟೆ. ಯಾವುದ್ರ ಟೇಸ್ಟ್ ನೋಡಿದೆ ಅಂದರೆ ನಂಗೆ ನೆನಪಾಗ್ತಿಲ್ಲ, ಐ ಥಿಂಕ್ ಮಟನ್ ಸಾಂಬಾರ್ದೇ ಅನಿಸುತ್ತೆ ಟೇಸ್ಟ್ ನೋಡಿಬಿಟ್ಟಿದ್ದು. ಅದಕ್ಕೆ ರಾಜು ಬೈದರು, ಅಮ್ಮನೂ ಒಂದೇ ದೇವರು ಒಂದೇ, ನೀನು ಈ ಥರ ಟೇಸ್ಟ್ ನೋಡ್ಬಿಟ್ಟು ಇಡೋದಕ್ಕೆ ಹೆಂಗಾಗುತ್ತೆ ಅಂತಾರ ಎಲ್ಲ. ನಾನು ಸ್ವಲ್ಪ ಟೇಸ್ಟ್ ಅಷ್ಟೇ ನೋಡಿ, ಬಟ್ ನಂಗೆ ಅದು ಅನಿಸ್ತು ತಪ್ಪು ಅಂತ. ಯಾಕಂದರೆ ನಾನು ಮಾಡಿದವ್ರಿಗೆ ಬೇಜಾರಾಗಿರುತ್ತೆ. ಬಿಕಾಸ್ ನಮಗೆ ಎಷ್ಟೇ ನಾವು ದೇವ್ರಿಗೆ ನಮಸ್ಕಾರ ಮಾಡಿದ್ರು ಆ ತಾಯಿ ಸ್ಥಾನ ಅನ್ನೋದು ಒಬ್ಬ ಮಗನಿಗೆ ದೇವ್ರ ಥರ ಅಲ್ಲ, ಅವ್ರು ದೇವ್ರ ಥರನೇ ನೋಡ್ತಾರೆ. ಬಟ್ ನಾನು ಒಂದು ಸ್ವಲ್ಪ ಅದು ತಿನ್ಬಿಟ್ಟಿದ್ದಕ್ಕೆ ಅವ್ರು ಬೇಜಾರು ಮಾಡಿಕೊಂಡು ಲಿಟ್ರಲಿ ನಾನು ಆ ಕೆಲಸ ಮಾಡಬಾರ್ದಂತ ಅನಿಸ್ತು. ಬಟ್ ನಾನು ಸಾರಿ ಕೇಳಿ ಆಮೇಲೆ ಎಲ್ಲ ಸಮಾಧಾನ ಮಾಡಿಕೊಂಡು ಆಮೇಲೆ ಅತ್ತೆಗೆ ಏನೇನು ಮಾಡಿದ್ವಿ ಅದನ್ನೆಲ್ಲ ಇಟ್ಬಿಟ್ಟು ಫಸ್ಟು ಪೂಜೆ ಎಲ್ಲ ಮಾಡಿ ನಾವೆಲ್ಲರೂ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಅದು ದೀಪ ಆರೋವರೆಗೂ ಇದ್ದು, ಅಂದರೆ ಮಂಗಳಾರತಿ ಮಾಡಿರ್ತೀವಲ್ಲ, ಸೊ ಅದೆಲ್ಲ ಆರೋವರೆಗೂ ಇದ್ದು ಆಮೇಲೆ ಒಂದು 10 ನಿಮಿಷ ಆದಮೇಲೆ ನಾವು ಲಡ್ಡು ಬುಟ್ಟಿಗೆ ಫುಲ್ ಎಲ್ಲ ನೀಟಾಗಿ ಸರ್ವ್ ಮಾಡ್ಕೊಂಡ್ವಿ. ಕಬಾಬ್ ಮಾತ್ರ ಒಂದು ಸ್ವಲ್ಪ ಅತ್ತೆ ಹತ್ರ ಇಟ್ಬಿಟ್ಟು ಆಮೇಲೆ ಇನ್ನು ರೆಸ್ಟ್ ಆಫ್ ಎಲ್ಲನೂ ರಾಜು ಮಾಡ್ತಿದ್ರು. ಸೊ ನಾನು ಎಲ್ಲನೂ ಬೇರೆ ಎಲೆಯಲ್ಲಿ, ಅಂದರೆ ಬಾಳೆ ಎಲೆ ಅಥವಾ ಇನ್ನೊಂದು ಎಲೆ ಬರುತ್ತೆ, ಹಂಗೆ ಎಲೆ ನಿಮ್ಗೆ ನೆನಪಾಗ್ತಿಲ್ಲ. ಸೊ ಅದರಲ್ಲೆಲ್ಲ ಸರ್ವ್ ಮಾಡಿಕೊಂಡು ನೀಟಾಗಿ ಕ್ಯಾಪ್ಚರ್ ಮಾಡ್ಕೊಂಡು ಅಂದ್ಕೊಂಡಿದ್ದು. ಬಟ್ ರಾಜು ಈ ಎಲೆನ ತೊಗೊಂಬಂದ್ರೆ, ಸೊ ಅದ್ರಲ್ಲಿ ನಾನು ಮಾಡಿರೋದು ಎಲ್ಲ ಡಿಶಸ್ಸು ತುಂಬ ಹೋಗ್ಬಿಟ್ಟಿತ್ತು. ಸೊ ಆದರೂ ಇರಲಿ ಅಂತ ಹೇಳಿಬಿಟ್ಟು ಹಾಗೇ ಫಸ್ಟು ಮಕ್ಕಳಿಗೆ ಸರ್ವ್ ಮಾಡಿದ್ವಿ. ಅವರಂತೂ ಮಮ್ಮಿ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ ಅಂತ ಖುಷಿಯಿಂದ ತಿಂದರು. ಆ್ಯಂಡ್ ನಿಮ್ಗೆ ಅನ್ಸ್ಬೋದಲ್ವಾ, ಏನು ಹಬ್ಬಕ್ಕೂ ಎಲ್ಲೂ ಹೋಗೋದು ಇಲ್ಲ, ಎಲ್ಲೂ ಬರೋದು ಇಲ್ಲ ಅಂತ. ಸೊ ಯಾಕೆ ಹೋಗಲ್ಲ ನಾವು, ಯಾಕೆ ಬರಲ್ಲ, ಯಾಕೆ ನಮ್ಮ ಫ್ಯಾಮಿಲಿ ಜೊತೆ ನಾನು ಏನೂ ವ್ಲಾಗ್ಸೇ ಮಾಡಲ್ಲ, ರಾಜು ಅವ್ರ ಫ್ಯಾಮಿಲಿ ಆಗಿರ್ಬೋದು, ನನ್ನ ಫ್ಯಾಮಿಲಿ ಜೊತೆ ಆಗಿರ್ಬೋದು ಅನ್ನೋದಕ್ಕೊಂದು ರೀಸನ್ ಇದೆ. ಸೊ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ಆಯಿತಾ. ಬಟ್ ನಾವು ನಮ್ಮ ಫ್ಯಾಮಿಲಿ ಜೊತೆ ಏನೇ ಹಬ್ಬ ಮಾಡಿದ್ರೂ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಆ ಟೈಮ್ನ ಕಂಪ್ಲೀಟಾಗಿ ನಮಗೆ ಸಮಾಧಾನ ಆಗೋಷ್ಟು ನಾವು ಎಂಜಾಯ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ಸೊ ಮಕ್ಕಳಿಗೆಲ್ಲ ಸರ್ವ್ ಮಾಡಿ ನಾನು ರಾಜನು ಕೂಡ ಒಟ್ಟಿಗೆ ಒಂದೇ ಎಲೆಯಲ್ಲೇ ಊಟ ಮಾಡ್ತಾಯಿದ್ದೀವಿ. ಫುಲ್ ಎಲ್ಲ ಮಾಡಿಬಿಟ್ಟು ಆ ಒಂದು ಊಟನ ನಾವು ತಿಂತೀವಲ್ಲ, ಎಷ್ಟು ಸಮಾಧಾನ ಅನಿಸುತ್ತೆ ಗೊತ್ತಾ. ಆದರೆ ತುಂಬ ಹೊಟ್ಟೆ ತುಂಬ ತಿನ್ನೋಕ್ಕಾಗಲ್ಲ, ಯಾಕಂದರೆ ಹರಿಬರಿಲಿ ನಾವೇ ಓಡಾಡಿ ಮಾಡಿರೋದ್ರಿಂದ ನಿಜವಾಗ್ಲೂ ಅಷ್ಟು ತಿನ್ನೋದಕ್ಕಾಗೋದಿಲ್ಲ. ಬಟ್ ಆ ಮೂಮೆಂಟ್ಗೆ ಮಾಡಿದ್ದು ಎಲ್ಲನೂ ಟೇಸ್ಟಿಯಾಗಿತ್ತು. ಅದರಲ್ಲೂ ದೋಸೆಗಂತೂ ಮಟನ್ ಸಾಂಬಾರು ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಬ್ರೇಕ್ಫಾಸ್ಟ್ಗೆ ಮಟನ್ ಸಾಂಬಾರು ಹಾಗೆ ದೋಸೆ ಮಾಡಿಬಿಟ್ಟಿದ್ದೆ. ಆದರೆ ಅತ್ತೆಗೆ ಎತ್ತಿಡ್ದಿರ ನಾನು ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟಿದ್ದಕ್ಕೆ ರಾಜು ಬೇಜಾರು ಮಾಡ್ಕೊಂಡಿದ್ರು ಅಷ್ಟೇ. ಫ್ರೆಂಡ್ಸ್, ಈಗ ಟೈಮ್ ಬಂದು 12:54 ಆಗಿದೆ. ಪೂಜೆ ಎಲ್ಲ ಒಳ್ಳೆ ಟೈಮಿಗೆ ಮಾಡಿದ್ವಿ ಅತ್ತೆಗೆ. ಆ್ಯಂಡ್ ಅಲ್ಲೊಂದು ಸ್ವಲ್ಪ ಕನಕಾಂಬರ ಹಾಕಬೇಕಾಗಿತ್ತು. ಬಿಡಿ ಹೂವು ಇದೆ, ಬಟ್ ನಂಗೆ ಕಟ್ಟೋದಕ್ಕೆ ಬರಲ್ಲ, ಅಲ್ಲಿ ಇಲ್ಲಿ ಎಲ್ಲ ಆಗಿಬಿಡುತ್ತೆ. ಸೊ ಅದಕ್ಕೆ ಹಾಗೆ ಮಲ್ಲಿಗೆ ಹೂವು ಹಾರ ಮಾತ್ರ ಹಾಕಿದ್ದೀವಿ. ಆ್ಯಂಡ್ ಕಟ್ತೀನಿ, ಸ್ವಲ್ಪ ಟ್ರೈ ಮಾಡ್ತೀನಿ, ಕಟ್ಬಿಟ್ಟು ಈವ್ನಿಂಗು ಹಾಕ್ತೀನಿ. ಇನ್ನೊಂದ್ಸಲಿ ದೀಪ ಹಚ್ಚಿ ಕಡ್ಡಿ ಹಚ್ಚಬೇಕಲ್ವಾ. ಒಂದು ವರ್ಷದೊಡಕುದು ಆಫ್ ಡೇ ಕಂಪ್ಲೀಟಾಗಿ ನಮ್ಮ ಒಂದು ಪುಟ್ಟ ಫ್ಯಾಮಿಲಿ ಜೊತೆ ಎಷ್ಟು ಕ್ಯೂಟಾಗಿ ಒಳ್ಳೆ ಟೇಸ್ಟಿಯಾಗಿ ವೆರಿ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡು ತಿಂದ್ವಿ. ಒಂದೇ ಮಿಸ್ ಆಗಿದ್ದು ಅನ್ನ ರಸಮ್, ಸ್ವಲ್ಪ ಡೈಜೆಷನ್ ಆಗುತ್ತೆ ಮಾಡೋಣ ಅಂತ ಅಂದ್ಕೊಂಡೆ. ರಾಜು ಬೇಡ ಅಂತ ಹೇಳಿದ್ರು, ಬಿಕಾಸ್ ರೈಸ್ ಅಷ್ಟೊಂದು ಬೇಡ ಅಂತ ಹೇಳಿದ್ರು. ಚಪಾತಿ ಮಾಡಿದ್ರು ಪರವಾಗಿಲ್ಲ ಈವ್ನಿಂಗ್ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಆ್ಯಂಡ್ ಮೂವಿಗೆಲ್ಲಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ, ಗೊತ್ತಿಲ್ಲ.
ಬಟ್ ಈಗ ಸದ್ಯಕ್ಕೆ ಆಫ್ಟರ್ನೂನ್ ಕಂಪ್ಲೀಟ್ಲಿ ರೆಸ್ಟ್ ಮಾಡಬೇಕು. ಇವತ್ತು ಕೂಡ ಬೆಳಗ್ಗೆ ಬೇಗನೆ ಎದ್ದಿದ್ವಿ. ಆಂಟಿ ಬಂದು ಎಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿಕೊಟ್ಟು ಮನೆಯೆಲ್ಲ ಮತ್ತೆ ಇನ್ನೊಂದ್ಸಲ ವೈಪ್ ಮಾಡಿಕೊಟ್ಟು ಹೋದರು. ಬಟ್ ಈಗ ಸ್ವಲ್ಪ ಕೆಲಸ ಇದೆ ನಂದು, ಎಡಿಟಿಂಗ್ ಎಲ್ಲ, ಹಬ್ಬದ್ದು ಕ್ಲೀನಿಂಗ್ದು ಅದು ಇದು ಎಲ್ಲ ನೋಡಿದರೆ ನೀವು ಆಲ್ರೆಡಿ. ಸೊ ಅದನ್ನೆಲ್ಲ ನೋಡಿ ಇವತ್ತು ಕುತ್ಕೊಂಡು ನಾನು ಆ್ಯಕ್ಚುಲಿ ಎಡಿಟ್ ಮಾಡಿ ನಿಮಗೆಲ್ಲ ಅಪ್ಲೋಡ್ ಮಾಡಿರೋದು. ಸೊ ಸದ್ಯಕ್ಕೆ ಸ್ವಲ್ಪ ಈ ಒಂದು ಸ್ಯಾರಿ ಅಟೈರೆಲ್ಲ ಇದ್ದು ಸಣ್ಣ ಪುಟ್ಟ ವೀಡಿಯೋಸ್ ಎಲ್ಲ ಇದೆ. ಸೊ ಅದನ್ನೆಲ್ಲ ಎಡಿಟಿಂಗ್ ಮಾಡಿಬಿಟ್ಟು ಆಮೇಲೆ ಡ್ರೆಸ್ ಚೇಂಜ್ ಮಾಡಿ ರೆಸ್ಟ್ ಮಾಡಬೇಕು. ಇನ್ನೆಲ್ಲೂ ಹೋಗೋದಿಲ್ಲ, ಯಾರ ಮನೆಗೂ ನಾವು ಹೋಗ್ತಾ ಇಲ್ಲ ಈ ಸಲ. ಆ್ಯಂಡ್ ಎಲ್ಲರೂ ಅವರ ಮನೆಗಳಲ್ಲಿ ವರ್ಷದೊಡ್ಕು ಆಬ್ವಿಯಸ್ಲಿ ಮಾಡೇ ಮಾಡ್ತಾರೆ. ಆ್ಯಂಡ್ ಕೆಲವೊಬ್ರು ಇವತ್ತು ಮಾಡಿಲ್ಲ ಅಂತ ಹೇಳಿದ್ರೆ ಸಂಡೇ ಕೂಡ ಮಾಡ್ತಾರೆ. ಬಟ್ ನಾವು ಇವತ್ತೇ ಮಾಡಿದ್ವಿ. ಸಂಡೇ ಇನ್ನೊಂದು ಸಲ ಮಾಡ್ಕೊಂಡ್ರೆ ಆಯಿತು. ಸೊ ಹೀಗಿತ್ತು ನಮ್ಮ ವರ್ಷದೊಡ್ಕೋದು ಆಫ್ ಡೇ. ಆ್ಯಂಡ್ ನಾನು ಕುಕಿಂಗ್ದೆಲ್ಲ ಏನೂ ವೀಡಿಯೋ ಮಾಡ್ಕೊಂಡಿಲ್ಲ, ಬಿಕಾಸ್ ಸಿಕ್ಕಾಪಟ್ಟೆ ಮೆಸ್ಸಿ ಆಗಿತ್ತು. ಅಲ್ಲಿ ಇಲ್ಲಿ ಎಲ್ಲ ಸಾಮಾನುಗಳು ಹಾಗೆ ಇತ್ತು. ಸೊ ಹಾಗಾಗಿ ಆ್ಯಂಡ್ ಹೊಸದಾಗಿ ಏನು ಅಂತ ಇಲ್ಲ, ಯಾವಾಗಲೂ ನಾರ್ಮಲಾಗಿ ಮಾಡೋವಂಥದ್ದೇ ಮಾಡಿದ್ದು. ಯಾವುದಾದ್ರೂ ಒಂದು ಹೊಸ ರೆಸಿಪಿ ಏನಾದರೂ ಡೆಫಿನೆಟ್ಲಿ ನಾನು ಟ್ರೈ ಮಾಡಿದ್ದಿದ್ರೆ ಅದ್ರದ್ದು ನಿಮಗೆ ಶೇರ್ ಮಾಡ್ತಾಯಿದ್ದೆ, ಏನೇನೆಲ್ಲ ಆ್ಯಡ್ ಮಾಡಿ ಏನೇನೆಲ್ಲ ಹೇಗೆ ಕುಕ್ ಮಾಡ್ತಿದ್ದೆ ಅಂತ. ಸೊ ಸಿಂಪಲ್ಲಾಗೆ ಮಾಡಿರೋದ್ರಿಂದ ಏನು ನಾನು ರೆಸಿಪೀಸ್ ಎಲ್ಲ ಕುಕ್ ಮಾಡಿರೋದು ಶೇರ್ ಮಾಡಲಿಲ್ಲ. ಒಂದೇ ಸಲಿಗೆ ಪೂಜೆ ಮಾಡಿದ್ದನ್ನು ಶೇರ್ ಮಾಡಿದೆ. ಈ ಕಡೆ ಬಂದರೆ ಬ್ರೈಟಾಗಿ ಬರುತ್ತೆ, ಈ ಕಡೆ ಬಂದರೆ ಡಾರ್ಕಾಗಿ ಬರುತ್ತೆ. ಓಕೆ, ಸೊ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇದು ಮಮ್ಮಿಗೆ, ಇದು ಗುಡುಗೆ, ಇದು ಲಡ್ಡುಗೆ. ಪೆನ್ಸಿಲ್ ಬೇಕಂತೆ, ಅದೊಂದು ಚಾಕ್ಲೇಟ್ ಫ್ಲೇವರ್ ತಾನೇ ಕೊಡಿಸ್ಬೇಕು. ಬೇಕಂತೆ ಅವನಿಗೆ ಡಿಮಾರ್ಟ್ ತಗೊಂಡಲ್ಲ ಅಂತ ಹೇಳಿ ನಮ್ಮ ಪಪ್ಪ. ಬುಡ್ಡುಗೆ ಪಾಪ ಚಾಕ್ಲೇಟ್ ಫ್ಲೇವರ್ ಕೊಡಿಸ್ಬೇಕಾಗಿತ್ತಾನೆ. ಚಾಕ್ಲೇಟ್ ಫ್ಲೇವರ್ ಇಲ್ಲ ಅಲ್ಲಿ, ಅವ್ರಿಗಿಂತವೇ ಕೊಡಿಸ್ಬೇಕಿತ್ತು ತಾನೆ. ಪರ್ಪಲ್ purple. Hey, summer is going to start and we are starting to play from today. ಸೊ ಫ್ರೆಂಡ್ಸ್ ಸ್ವಲ್ಪ ರೆಸ್ಟ್ ಮಾಡಾದಮೇಲೆ ಮಕ್ಕಳಿಬ್ರು ಆಟಾಡ್ತಾಯಿದ್ರು. ಆ್ಯಂಡ್ ರಾಜು ಐಸ್ ಕ್ರೀಮ್ ತೊಗೊಬಂದು ಕೊಟ್ಟರು ಕೂಡ ನಮ್ಗೆ ಆ ಬಿಸಿಲಿಂದ ಹೊರಗಡೆ ಬರೋದಕ್ಕಾಗ್ತಿರಲಿಲ್ಲ, ಅಷ್ಟು ಬಿಸಿಲಿತ್ತು. ಆದರೂ ಒಂದು 4 to 5 o'clockವರೆಗೂ ಮನೇಲಿ ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ಅಕ್ಕೋರ ಊರಲ್ಲಿ ಅವತ್ತಿನ ದಿನವೇ ಹಬ್ಬ ಕೂಡ ಇತ್ತು, ಅಂದರೆ ಊರ ಹಬ್ಬದಿತ್ತು, ತೇರೆಲ್ಲ ಇತ್ತು. ಸೊ ಹಾಗಾಗಿ ನಮ್ಮನ್ನು ಕೂಡ ಇನ್ವೈಟ್ ಮಾಡಿದ್ರಿಂದ ಹೋಗಿದ್ವಿ. ಅಲ್ಲಿ ಹೋಗೋಷ್ಟೊತ್ತಲ್ಲಿ ನನ್ನ ಕಸಿನ್ಸ್ ಆಗೆಲ್ಲ ಅವರೆಲ್ಲ ಬಂದಿದ್ದರು, ಅವನ್ನೆಲ್ಲ ಮಾತಾಡಿಸ್ಕೊಂಡು ಆಮೇಲೆ ಇಲ್ಲೇ ಊಟ ಮಾಡ್ಕೊಂಡು ಹೋಗಿದ್ವಲ್ಲ, ಅಲ್ಲಿ ಕೂಡ ಅಲ್ಲಿ ಅಕ್ಕ ಚಿಕನ್ ಸಾಂಬಾರು, ಮಟನ್ ಸಾಂಬಾರು, ಮುದ್ದೆ, ಅನ್ನ, ರಸಮ್ ಎಲ್ಲ ಮಾಡಿದ್ಲು. ಬಟ್ ನಾವು ತಿನ್ನಲಿಲ್ಲ. ಜ್ಯೂಸ್ ಕೊಟ್ಟರು, ಕುಡಿದ್ಕೊಂಡು ಒಂದು 15 to 20 minutes ಎಲ್ಲರ ಹತ್ರನೂ ಮಾತಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ಶಾಪಿಂಗ್ ಹೋಗಬೇಕಂತ ಇತ್ತು. ಯಾಕಂದರೆ ರಾಜು ಜಿಮ್ಗೆ ಜಾಯ್ನ್ ಆಗಿದ್ದಾರೆ. ಸ್ವಲ್ಪ ಅವ್ರಿಗೆ ಜಿಮ್ಗೆ ಕ್ಲಾತ್ಸ್ ಎಲ್ಲ ಬೇಕಾಗಿತ್ತು, ಬ್ಯಾಗ್ ಎಲ್ಲ ಬೇಕಾಗಿತ್ತು, ಅದನ್ನೆಲ್ಲ ಶಾಪ್ ಮಾಡ್ಕೊಂಬರೋಣ ಅಂತ ಹೇಳಿ ವೆಂಕಟೇಶ್ವರ ಗಾರ್ಮೆಂಟ್ಸ್ಗೆ ಹೋದ್ವಿ. ನಾವು ಯೂಶ್ವಲಿ ಹೊಸಕೋಟೆಗೆ ಹೋಗ್ತೀವಿ, ಬಟ್ ಈ ಸಲ ತುಂಬ ದೂರ ಆಗುತ್ತೆ ಆ್ಯಂಡ್ ತುಂಬ ಬಿಸಿಲಿರುತ್ತೆ ಅಂತ ಹೇಳಿಬಿಟ್ಟು ಅತ್ತಿಬೆಲೆಗೆ ಹೋದ್ವಿ. ಆ್ಯಂಡ್ ನೀವು ಯಾರಾದರೂ ಅತ್ತಿಬೆಲೆ ವೆಂಕಟೇಶ್ವರ ಗಾರ್ಮೆಂಟ್ಸ್ಗೆ ಹೋಗಿ ಕಲೆಕ್ಷನ್ಸ್ ಹೇಗಿರುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ ಅಂತ ನನ್ನ ಕೇಳಿದ್ರೆ 99% ನಾನು ಹೇಳೋಕ್ಕಾಗಲ್ಲ. ಒಂದು 100ಅಲ್ಲಿ ಒಂದು 70% ಚೆನ್ನಾಗಿರುತ್ತೆ. ಇನ್ನು ಮಿಕ್ಕಿದೆಲ್ಲನೂ ಕಾಸ್ಟ್ಲಿ ಇರುತ್ತೆ, ಬಟ್ ಅಷ್ಟೇನು ವರ್ತ್ ಅನ್ಸೋದಿಲ್ಲ. ಬಟ್ ನಮ್ಗೆ ಆಪ್ಷನ್ ಇರಲಿಲ್ಲ, ತುಂಬ ದೂರ ಮಕ್ಕಳನ್ನ ಕರ್ಕೊಂಡು ಈ ಬೇಸಲ್ಲಿ ಹೊಸಕೋಟೆಗೆ ಹೋಗೋದು ಬೇಡ ಅಂತ ಹೇಳಿ ಅತ್ತಿಬೆಲೆಗೆ ಹೋಗಿದ್ದು. ಆ್ಯಂಡ್ ಏನೇನೆಲ್ಲ ಶಾಪಿಂಗ್ ಮಾಡಿದೆ ಅಂತ ತೋರಿಸ್ತೀನಿ. ಬಾ ಕೈ ಕೊಡು. ಬ್ಯಾಗ್ ಎತ್ಕೊಂಡ ಅಯ್ಯೋ ಮರ್ತೋದೆ, ಹಂಗೆ ಬಂದ್ಬಿಟ್ಟೆ. ಏನೋ ನೋಡಿ ಸ್ಟೆಪ್ಸ್ ಹತ್ರ ಸೊ ಲಿಫ್ಟ್ ಬೇಡ ಅಂತ ಸ್ಟೆಪ್ಸಲ್ಲಿ ಹೋಗ್ತಾ ಇದ್ದೀವಿ ಅಷ್ಟೇ. ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಅರೌಂಡ್ ಎಸ್ ಗೈಸ್ ಮನೆಗೆ ಬಂದ್ವಿ.
ಶಾಪಿಂಗ್ ಎಲ್ಲ ಮಾಡಿಕೊಂಡು ಅಲ್ಲಿ ಕೆಲವೊಬ್ರು ಸ್ಟಾಫ್ಗಳು ಬಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡ್ರು ಪರವಾಗಿಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಾಯಿದ್ರು. ಕೆಲವೊಬ್ರು ಬಂದು ಮ್ಯಾಮ್ ವಿಡಿಯೋ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರು. ಸೊ ಯಾಕೋ ಸೆಕೆಂಡ್ ಒನ್ ಪರ್ಸನ್ ಬಂದಿದೆ ಕರೆಂಟ್, ಹಾಗಾಗಿ ಏನು ವಿಡಿಯೋ ಮಾಡಿಲ್ಲ ನಾನು. ಸುಮ್ಮನೆ ಹೇಗೆ ನಿಮ್ಮ ಹತ್ರ ಶೇರ್ ಮಾಡೋದಲ್ಲ, ಸೊ ಅಷ್ಟೇ. ಅದು ಬಿಟ್ಟರೆ ನಾನೇನು ಶೇರ್ ಮಾಡಿಲ್ಲ. 2 ಬ್ಯಾಗ್ಸ್ ಆ್ಯಕ್ಚುಲಿ ಕೊಟ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು ನಾವು. ಅಂದರೆ 2 ಬ್ಯಾಗ್ ಇತ್ತು, ಬಟ್ ಎಲ್ಲ ಈಗ ಒಂದೇ ಬ್ಯಾಗೆ ಹಾಕ್ಕೊಬಿಟ್ಟಿದ್ದೀನಿ. ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನೇನು ತೊಗೊಬಂದಿದ್ದೀನಿ ಅಂತ. ಬನ್ನಿ. ಸೊ ಫಸ್ಟ್ ಬಂದು ಈ ಥರ ಮಗ್ಗು ಚೆನ್ನಾಗಿತ್ತು, ಇದೇ ಮನೇಲಿ, ಬಟ್ ಆದರೂ ತೊಗೊಂಡು ಬಂದೆ. ಸೊ ಈ ಥರ ಮಗ್ಗು. ಸೊ ಇದು ಒಂದಕ್ಕೆ ಬಂದು 70 ಸಾರಿ ನೋ, ಐ ಥಿಂಕ್ ಇಟ್ಸ್ 1 ಕಪ್ ಬಂದು 89 ರುಪಿ. ಸೊ 1 ಕಪ್ ಬಂದು 89 ರುಪಿ. ಸೊ ನಾನು 2 ತೊಗೊಂಡೆ. ಆ್ಯಂಡ್ ಲಡ್ಡುಗೆ ಶೂಸ್ ತೊಗೊಂಡ್ವಿ. ಸಕ್ಕತ್ತಾಗಿದೆ, ಸೂಪರ್ ಆಗಿದೆ ಶೂಸ್ ಅಂತೂ. ಸೊ ಇದರ ಪ್ರೈಸ್ ಬಂದು ಐ ಥಿಂಕ್ ಟ್ಯಾಗ್ ಕಿತ್ತಾಕ್ಬಿಟ್ಟಿದ್ದಾರೆ. ಸೊ ಇದು ಅರೌಂಡ್ 799 ಇತ್ತು. ಚೆನ್ನಾಗಿತ್ತು, 100 ರುಪಿ. ಚೆನ್ನಾಗಿದೆ ಕ್ವಾಲಿಟಿ. ಆ್ಯಂಡ್ ಇದೇ ಥರ ನೀವು ಬೇಕಾದರೆ ಮೀಶೋದಲ್ಲಿ, ಅಮೆಝಾನಲ್ಲಿ ಟ್ರೈ ಮಾಡಿ. 100 ಅಬೋನೇ ಇರುತ್ತೆ, ಬಟ್ ಇದೊಂಥರ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನಿಸ್ತು. ಅಲ್ಲಿ ಶೋ ಯು ನೋಡಿ, ಸಖತ್ತಾಗಿದೆ. ಆಮೇಲೆ ಈ ಥರ ಸ್ಟೋನ್ಸ್ ತೊಗೊಂಡೆ, ಬಿಕಾಸ್ ನಾನು ಬಂದುಬಿಟ್ಟು ನಮ್ಮ ಮನೇಲಿರುವಂತಹ ಫೇಕ್ ಪ್ಲ್ಯಾಂಟ್ಸ್ ಪಾಟ್ಸಲ್ಲೆಲ್ಲ ಬಂದು ರಿಯಲ್ ಸ್ಟೋನ್ಸ್ ಹಾಕಿದ್ದೀನಿ. ಮಣ್ಣು ಬೇಡ ಅಂತ ಹೇಳ್ಬಿಟ್ಟು ಕಲ್ಲುಗಳನ್ನೇ ಹಾಕಿದ್ದೀನಿ. ಸೊ ಅದ್ರ ಮೇಲೆ ಸ್ವಲ್ಪ ಇದನ್ನು ಹಾಕಿದ್ರೆ ಒಂದು ಕವರ್ ಆಗುತ್ತೆ. ಸೊ ಕಲ್ಲು ಹಾಕಿದ್ದೀವಿ ಅಂತ ಗೊತ್ತಾಗೋದಿಲ್ವಲ್ಲ. ಸೊ ಅದನ್ನು ಮುಚ್ಚಾಕೋದಕ್ಕೆ ಇದನ್ನು ತೊಗೊಂಡೆ. ಸೊ ಇದು ಕೂಡ ಚೆನ್ನಾಗಿದೆ. ಆ್ಯಂಡ್ ಇದು ಬಂದು 99 ರುಪಿ. ಇದು ತೊಗೊಂಡೆ, ಲಡ್ಡುಗೆ ಜ್ಯೂಸ್ ಹಾಕಿ ಕಳ್ಸೋಣ ಸ್ಕೂಲ್ಗೆ ಅಂತ ಹೇಳ್ಬಿಟ್ಟು ಇದು ತೊಗೊಂಡೆ. ನಾನು ತುಂಬ ದಿನದಿಂದ ಕೇಳ್ತಿದ್ದೆ, ನಾನು ಆರ್ಡರ್ ಮಾಡಿದ್ರೆ ಇಟ್ ಟೇಕ್ಸ್ ಟೈಮ್ ಅಲ್ವಾ ಬರೋದಕ್ಕೆ. ಸೊ ಹಾಗಾಗಿ ತೊಗೊಂಡೆ. ಬಟ್ ಇಟ್ಸ್ ಅ ಪ್ಲಾಸ್ಟಿಕ್, ವೀಕ್ಲಿ ಒನ್ಸ್ ಹಾಕಿ ಕಳಿಸೋದ್ರಿಂದ ನೋ ಪ್ರಾಬ್ಲಮ್. ಆ್ಯಂಡ್ ರಾಜು ಈ ಥರ ವಾಕ್ ಮಾಡೋದಕ್ಕೆ ಶೂಸ್ ತೊಗೊಂಡ್ರು. ಚೆನ್ನಾಗಿದೆ, ಇದು ಕೂಡ ತುಂಬ ಕ್ವಾಲಿಟಿ ಆಗಿದೆ. ಆ್ಯಂಡ್ ವೆರಿ ವೆರಿ ಬ್ಯೂಟಿಫುಲ್ ಆದಂತಹ ಕ್ವಾಲಿಟೀಸ್. ತುಂಬ ಕಲೆಕ್ಷನ್ಸ್ ಶೂಸ್ ಎಲ್ಲನೂ ನಿಮಗೆ ವೆಂಕಟೇಶ್ವರ ಗಾರ್ಮೆಂಟ್ಸಲ್ಲಿ ಸಿಗುತ್ತೆ. ನೋಡಿ, 1 ಮೋರ್ ಶೂ ತೊಗೊಂಡಿದ್ದಾರೆ. ಇದ್ರದ್ದೆಲ್ಲ ಪ್ರೈಸ್ಗಳು ಬಂದು ಐ ಥಿಂಕ್ 1099 ಆ ಥರ ಇತ್ತು. ಆ್ಯಂಡ್ ನಾನು ನೋಡಿದ ಶೂ ಪ್ರೈಸ್ ಆ ಥರ 1099 ಇದ್ದಿದ್ದು. ಇದು ಕೂಡ ಅವರೇ ಚೂಸ್ ಮಾಡ್ಕೊಂಡು ಆಮೇಲೆ ನಂಗೆ ಹೇಳಿದ್ರು ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಹೇಳಿದೆ. ಇದು ವಾಲೆಟ್ ಪ್ರೈಸ್ ಬಂದು 500 ಇದೆ. ವೇಟ್ ಐ ವಿಲ್ ಶೋ ಯು. 500 ಇದೆ. ಆ್ಯಂಡ್ ಇದು ಒಂದು ಲೆದರ್ ಬೆಲ್ಟ್ ತೊಗೊಂಡ್ರು. ಸೊ ಇದ್ರ ಪ್ರೈಸ್ ಬಂದು 280 ರುಪಿ. ಸೊ ಅಷ್ಟೇ ಗೈಸ್ ತೊಗೊಂಡಿದ್ದು. ಒಂದು ಪುಟ್ಟ ಶಾಪಿಂಗ್ ಅಂತ ಹೇಳ್ಬೋದು. ನಮಗೂ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕಿತ್ತು. ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿ ವರ್ಷದೊಳಗಾದ್ರೂ ಎಷ್ಟು ಕೆಲಸ ಇತ್ತು. ಸೊ ಅದ್ರ ಜೊತೆಗೆ ಒಂದು ಬ್ರೇಕ್ ಥರ ಅಂತ ಹೇಳ್ಬಿಟ್ಟು ಶಾಪಿಂಗ್ ಹೋಗಿದ್ದು. ಎಂಜಾಯ್ಡ್ ಅ ಲಾಟ್. ಆ್ಯಂಡ್ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಲ್ಲ. ಹೋಪ್ ಈ ಒಂದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೇನು ಜಸ್ಟ್ ಫ್ರೆಶ್ ಅಪ್ ಆಗಿ ಮತ್ತೆ ಮಲ್ಗೋದು ಅಷ್ಟೇ ಗೈಸ್. ಇವತ್ತಿನ ಹೊಸದೊಡ್ಕೋ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಷ್ಟವಾದಲ್ಲಿ ಹಿಟ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ. ಸೊ ಅಣದಾನ್ ಟೇಕ್ ಕೇರ್, ಮಿಸ್ ಮನ್ ಬೆಸ್ಟ್ ಮೇ ಲಾಟ್ಸ್ ಆಫ್ ಲವ್ ಯು ಆಲ್. ಟೇಕ್ ಕೇರ್, ಬಾಯ್.